ಟಿಪ್ಪು ಸುಲ್ತಾನ ಮತ್ತು ಮೈಸೂರಿನ ಆಡಳಿತ ಪರೀಕ್ಷೆಗೆ ಅತ್ಯಂತ ಮುಖ್ಯ ಒನ್-ಲೈನರ್ಸ್. ಮೈಸೂರು ರಾಜ್ಯ ಹಿನ್ನೆಲೆ. ಮೈಸೂರು ರಾಜ್ಯದಲ್ಲಿ ಒಡೆಯರ್ ವಂಶ ಪ್ರಮುಖ ಆಡಳಿತ ವಂಶವಾಗಿತ್ತು. ಹೈದರ್ ಅಲಿ ಮೈಸೂರು ಸೈನ್ಯದಲ್ಲಿ ಮೇಲಕ್ಕೆದ್ದು ನಂತರ ಮೈಸೂರಿನ ವಾಸ್ತವಿಕ ಆಡಳಿತಗಾರನಾದನು. ಹೈದರ್ ಅಲಿ 1761ರಲ್ಲಿ ಮೈಸೂರಿನ ವಾಸ್ತವಿಕ ಅಧಿಕಾರವನ್ನು ತನ್ನ ಕೈಗೆತ್ತಿಕೊಂಡನು. ಹೈದರ್ ಅಲಿಯ ನಂತರ ಮಗ ಟಿಪ್ಪು ಸುಲ್ತಾನ್ ಮೈಸೂರಿನ ಆಡಳಿತಗಾರನಾದನು. ಟಿಪ್ಪು ಸುಲ್ತಾನ್ 1782ರಲ್ಲಿ ಮೈಸೂರಿನ ಸಿಂಹಾಸನ ಆಡಳಿತವನ್ನು ವಶಪಡಿಸಿಕೊಂಡನು. ಟಿಪ್ಪು ಸುಲ್ತಾನನ ರಾಜಧಾನಿ ಶ್ರೀರಂಗಪಟ್ಟಣ. ಟಿಪ್ಪು ಸುಲ್ತಾನನನ್ನು ಮೈಸೂರಿನ ಹುಲಿ ಎಂದು ಕರೆಯಲಾಗುತ್ತದೆ. ಆಂಗ್ಲ-ಮೈಸೂರು ಯುದ್ಧಗಳು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಮೈಸೂರು ನಡುವೆ ಒಟ್ಟು 4 ಆಂಗ್ಲೋ-ಮೈಸೂರು ಯುದ್ಧಗಳು ನಡೆದವು. ಮೊದಲ ಆಂಗ್ಲೋ-ಮೈಸೂರು ಯುದ್ಧ 1767ರಿಂದ 1769. ಮೊದಲ ಯುದ್ಧವು ಮದ್ರಾಸ್ ಒಪ್ಪಂದ 1769ರೊಂದಿಗೆ ಅಂತ್ಯಗೊಂಡಿತು. ಎರಡನೇ ಆಂಗ್ಲೋ-ಮೈಸೂರು ಯುದ್ಧ 1780ರಿಂದ 84. ಎರಡನೇ ಯುದ್ಧದ ಸಮಯದಲ್ಲಿ ಹೈದರ್ ಅಲಿಯು 1782ರಲ್ಲಿ ನಿಧನರಾದನು. ಹೈದರ್ ಅಲಿಯ ನಂತರ ಟಿಪ್ಪು ಸುಲ್ತಾನ್ ಯುದ್ಧವನ್ನು ಮುಂದುವರಿಸಿದನು. ಎರಡನೇ ಆಂಗ್ಲೋ-ಮೈಸೂರು ಯುದ್ಧವು ಮಂಗಳೂರು ಒಪ್ಪಂದ 1784ರೊಂದಿಗೆ ಅಂತ್ಯಗೊಂಡಿತು. ಮಂಗಳೂರು ಒಪ್ಪಂದ 1784. ಮೂರನೇ ಆಂಗ್ಲೋ-ಮೈಸೂರು ಯುದ್ಧ 1790ರಿಂದ 92. ಮೂರನೇ ಯುದ್ಧ ಅಂತ್ಯ ಶ್ರೀರಂಗಪಟ್ಟಣ ಒಪ್ಪಂದ 1792. 1792ರ ಒಪ್ಪಂದದ ನಂತರ ಟಿಪ್ಪು ಸುಲ್ತಾನ್ ತನ್ನ ರಾಜ್ಯದ ಸುಮಾರು ಅರ್ಧ ಭಾಗವನ್ನು ಕಳೆದುಕೊಂಡನು. ನಾಲ್ಕನೇ ಆಂಗ್ಲೋ-ಮೈಸೂರು ಯುದ್ಧ 1799. ನಾಲ್ಕನೇ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ 4 ಮೇ 1799ರಂದು ಶ್ರೀರಂಗಪಟ್ಟಣದಲ್ಲಿ ಮೃತಪಟ್ಟನು. ಟಿಪ್ಪು ಸುಲ್ತಾನ್ನ ಮರಣದೊಂದಿಗೆ ಮೈಸೂರು ರಾಜ್ಯದ ಸ್ವತಂತ್ರ ಪ್ರತಿರೋಧಕ್ಕೆ ಪ್ರಮುಖ ಅಂತ್ಯವಾಯಿತು. ನಾಲ್ಕನೇ ಆಂಗ್ಲೋ-ಮೈಸೂರು ಯುದ್ಧದ ನಂತರ ಒಡೆಯರ್ ವಂಶವನ್ನು ಮತ್ತೆ ಮೈಸೂರು ಸಿಂಹಾಸನಕ್ಕೆ ತರಲಾಯಿತು. ಟಿಪ್ಪುವಿನ ಸೈನ್ಯದ ಸುಧಾರಣೆಗಳು. ಟಿಪ್ಪು ಸುಲ್ತಾನ್ ಸೈನ್ಯವನ್ನು ಆಧುನಿಕಗೊಳಿಸಲು ಪ್ರಯತ್ನಿಸಿದನು. ಟಿಪ್ಪುವಿನ ಸೈನ್ಯದಲ್ಲಿ ಫ್ರೆಂಚ್ ಮಾದರಿಯ ತರಬೇತಿ ಮತ್ತು ತಂತ್ರಜ್ಞಾನದ ಪ್ರಭಾವವಿತ್ತು. ಟಿಪ್ಪು ಸುಲ್ತಾನನ ಸೇನೆಯಲ್ಲಿ ಮೈಸೂರು ರಾಕೆಟ್ಗಳು ಪ್ರಮುಖವಾಗಿದ್ದವು. ಮೈಸೂರು ರಾಕೆಟ್ಗಳಲ್ಲಿ ಕಬ್ಬಿಣದ ಕೊಳವೆಗಳನ್ನು ಬಳಸಲಾಗುತ್ತಿತ್ತು. ಮೈಸೂರು ರಾಕೆಟ್ಗಳ ತಂತ್ರಜ್ಞಾನವು ನಂತರ ಬ್ರಿಟಿಷರ ಕಾಂಗ್ರೀವ್ ರಾಕೆಟ್ಗಳ ಅಭಿವೃದ್ಧಿಗೆ ಪ್ರೇರಣೆಯಾಯಿತು. ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದಲ್ಲಿ ಶಸ್ತ್ರಾಸ್ತ್ರ ತಯಾರಿಕಾ ಘಟಕಗಳನ್ನು ಅಭಿವೃದ್ಧಿಪಡಿಸಿದನು. ಆಡಳಿತ ಮತ್ತು ಆರ್ಥಿಕ ಸುಧಾರಣೆ. ಟಿಪ್ಪು ಸುಲ್ತಾನ್ ಕೇಂದ್ರೀಕೃತ ಆಡಳಿತ ವ್ಯವಸ್ಥೆಗೆ ಒತ್ತು ನೀಡಿದನು. ರಾಜ್ಯದ ಆದಾಯ ಹೆಚ್ಚಿಸಲು ಭೂಕಂದಾಯ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನು ಮಾಡಿದನು. ಕೃಷಿ ಉತ್ಪಾದನೆ ಹೆಚ್ಚಿಸಲು ನೀರಾವರಿ ಮತ್ತು ಕೃಷಿಗೆ ಪ್ರೋತ್ಸಾಹ ನೀಡಿದನು. ಟಿಪ್ಪು ಸುಲ್ತಾನ್ ರೇಷ್ಮೆ ಉದ್ಯಮದ ಅಭಿವೃದ್ಧಿಗೆ ಪ್ರೋತ್ಸಾಹ ನೀಡಿದನು. ಮೈಸೂರಿನಲ್ಲಿ ರೇಷ್ಮೆ ಕೃಷಿ ಮತ್ತು ರೇಷ್ಮೆ ಉತ್ಪಾದನೆ ಅಭಿವೃದ್ಧಿಗೆ ಟಿಪ್ಪುವಿನ ಕೊಡುಗೆ ಪ್ರಮುಖವಾಗಿದೆ. ಟಿಪ್ಪು ಸುಲ್ತಾನ್ ಸ್ವದೇಶಿ ವ್ಯಾಪಾರ ಮತ್ತು ರಾಜ್ಯ ನಿಯಂತ್ರಿತ ವ್ಯಾಪಾರಕ್ಕೆ ಉತ್ತೇಜನ ನೀಡಿದನು. ಅರೇಬಿಯಾ, ಪರ್ಷಿಯಾ, ಟರ್ಕಿ ಮತ್ತು ಫ್ರಾನ್ಸ್ ಮುಂತಾದ ಪ್ರದೇಶಗಳೊಂದಿಗೆ ವ್ಯಾಪಾರ ಮತ್ತು ರಾಜತಾಂತ್ರಿಕ ಸಂಪರ್ಕ ಬೆಳೆಸಲು ಪ್ರಯತ್ನಿಸಿದನು. ಟಿಪ್ಪು ಸುಲ್ತಾನ್ ತನ್ನದೇ ಆದ ನಾಣ್ಯಗಳನ್ನು ಹೊರಡಿಸಿದನು. ಅವನು ಮೌಲೂದಿ ಕ್ಯಾಲೆಂಡರ್ ಅನ್ನು ಪರಿಚಯಿಸಿದನು. ಟಿಪ್ಪು ಸುಲ್ತಾನ್ ಆಡಳಿತದಲ್ಲಿ ಮಾಪನ ಮತ್ತು ತೂಕಗಳ ವ್ಯವಸ್ಥೆಯಲ್ಲಿ ಸುಧಾರಣೆಗಳನ್ನು ಮಾಡಲು ಪ್ರಯತ್ನಿಸಿದನು. ವಿದೇಶಿ ಸಂಪರ್ಕ ಮತ್ತು ಫ್ರೆಂಚರು. ಬ್ರಿಟಿಷರ ವಿರುದ್ಧ ಟಿಪ್ಪು ಸುಲ್ತಾನ್ ಫ್ರೆಂಚರ ಸಹಾಯ ಪಡೆಯಲು ಪ್ರಯತ್ನಿಸಿದನು. ಟಿಪ್ಪು ಸುಲ್ತಾನ್ ಫ್ರಾನ್ಸರೊಂದಿಗೆ ರಾಜತಾಂತ್ರಿಕ ಮತ್ತು ಸೈನಿಕ ಸಂಪರ್ಕ ಬೆಳೆಸಿದನು. ಟಿಪ್ಪುವಿನ ಆಡಳಿತದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಫ್ರೆಂಚ್ ಸಂಪರ್ಕ ಗಮನಾರ್ಹವಾಗಿತ್ತು. ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ಒಟ್ಟೋಮನ್ ಸಾಮ್ರಾಜ್ಯ ಸೇರಿದಂತೆ ವಿದೇಶಿ ಶಕ್ತಿಗಳೊಂದಿಗೆ ಸಂಪರ್ಕ ಬೆಳೆಸಲು ಪ್ರಯತ್ನಿಸಿದನು. ಪ್ರಮುಖ ಸ್ಥಳಗಳು. ಟಿಪ್ಪು ಸುಲ್ತಾನ್ನ ಪ್ರಮುಖ ಕೋಟೆ ಮತ್ತು ರಾಜಧಾನಿ ಶ್ರೀರಂಗಪಟ್ಟಣ. ದೇರಿಯಾ ದೌಲತ್ ಬಾಗ್ ಶ್ರೀರಂಗಪಟ್ಟಣದಲ್ಲಿರುವ ಟಿಪ್ಪು ಸುಲ್ತಾನ್ನ ಪ್ರಸಿದ್ಧ ಬೇಸಿಗೆ ಅರಮನೆ. ಟಿಪ್ಪುವಿನ ಬೇಸಿಗೆ ಅರಮನೆ ಇಂಡೋ-ಇಸ್ಲಾಮಿಕ್ ವಾಸ್ತುಶೈಲಿಯ ಪ್ರಮುಖ ಉದಾಹರಣೆ. ಶ್ರೀರಂಗಪಟ್ಟಣದ ಗುಂಬಜ್ನಲ್ಲಿ ಟಿಪ್ಪು ಸುಲ್ತಾನ್, ಹೈದರ್ ಅಲಿ ಮತ್ತು ಫಾತಿಮಾ ಬೇಗಂ ಅವರ ಸಮಾಧಿಗಳಿವೆ. ಧರ್ಮ ಮತ್ತು ಆಡಳಿತ ಪರೀಕ್ಷೆಯಲ್ಲಿ ಎಚ್ಚರಿಕೆ. ಟಿಪ್ಪು ಸುಲ್ತಾನ್ ಮುಸ್ಲಿಂ ಆಡಳಿತಗಾರನಾಗಿದ್ದರೂ ಅವನ ಆಡಳಿತದಲ್ಲಿ ವಿವಿಧ ಧಾರ್ಮಿಕ ಸಂಸ್ಥೆಗಳಿಗೆ ದಾನ ನೀಡಿದ ದಾಖಲೆಗಳು ದೊರೆಯುತ್ತವೆ. ಶ್ರೀರಂಗಪಟ್ಟಣದ ಶ್ರೀರಂಗನಾಥ ದೇವಾಲಯಕ್ಕೆ ಟಿಪ್ಪುವಿನ ಕಾಲದಲ್ಲಿ ದಾನ ಬೆಂಬಲ ದೊರೆತ ದಾಖಲೆಗಳಿವೆ. ಟಿಪ್ಪುವಿನ ಆಡಳಿತ ಮತ್ತು ಧಾರ್ಮಿಕ ನೀತಿಯ ಬಗ್ಗೆ ಇತಿಹಾಸದಲ್ಲಿ ವಿಭಿನ್ನ ಅಭಿಪ್ರಾಯಗಳು ಕಂಡುಬರುತ್ತವೆ. ಪರೀಕ್ಷೆಯಲ್ಲಿ ದಾಖಲಾತಿ ಆಧಾರಿತ ಅಂಶಗಳಿಗೆ ಆದ್ಯತೆ ನೀಡಬೇಕು. ಹೈದರ್ ಅಲಿ 1761ರಲ್ಲಿ ಮೈಸೂರಿನ ವಾಸ್ತವ ಅಧಿಕಾರ. ಟಿಪ್ಪು ಸುಲ್ತಾನ್ 1782ರಲ್ಲಿ ಆಡಳಿತಗಾರ. ಬಿರುದು ಮೈಸೂರಿನ ಹುಲಿ. ರಾಜಧಾನಿ ಶ್ರೀರಂಗಪಟ್ಟಣ. ಒಂದನೇ ಆಂಗ್ಲೋ-ಮೈಸೂರು ಯುದ್ಧ 1767-69 ಮದ್ರಾಸ್ ಒಪ್ಪಂದ. ಎರಡನೇ
ಆಂಗ್ಲೋ ಮೈಸೂರು ಯುದ್ಧ. 1780ರಿಂದ 84 ಮಂಗಳೂರು ಒಪ್ಪಂದ. ಮೂರನೇದು 1790ರಿಂದ 92 ಶ್ರೀರಂಗಪಟ್ಟಣ ಒಪ್ಪಂದ. ನಾಲ್ಕನೇದು 1799 ಟಿಪ್ಪುವಿನ ಮರಣ. ಟಿಪ್ಪುವಿನ ಮರಣ 4 ಮೇ 1799 ಶ್ರೀರಂಗಪಟ್ಟಣದಲ್ಲಾಯಿತು. ಮೈಸೂರು ರಾಕೆಟ್ ಟಿಪ್ಪು ಸುಲ್ತಾನ್ನ ಕಾಲ. ರೇಷ್ಮೆ ಉದ್ಯಮ ಟಿಪ್ಪುವಿನ ಪ್ರೋತ್ಸಾಹ. ಮೌಲೂದಿ ಕ್ಯಾಲೆಂಡರ್ ಟಿಪ್ಪು ಸುಲ್ತಾನ್. ಫ್ರೆಂಚರ ಸಂಪರ್ಕ ಬ್ರಿಟಿಷರ ವಿರುದ್ಧ. 1792 ಟಿಪ್ಪು ರಾಜ್ಯದ ಸುಮಾರು ಅರ್ಧ ಭಾಗ ಕಳೆದುಕೊಂಡನು.